ಇಂಥ 100 ಜನ ರುದ್ರ ಬಂದ್ರು ನಮ್ಮ ಸುನಂದಕ್ಕನ್ ಯಾರು ಏನು ಮಾಡೋಕ್ಕಾಗಲ್ಲ. ಗ್ರೀಸು, ನೀನು ಧೈರ್ಯವಾಗಿರಬೇಕು. ಇವನೇನ ಬಂದು ಅಲ್ಲಿ ಇಲ್ಲಿ ಕಾಟ ಕೊಟ್ರೆ ಭಯ ಪಡಬೇಡ. ಸರಿಯಾಗಿ ಪಾಠ ಕಲಿಸು, ತಿರ್ಗಿಸ್ ಬಾರ್ಸು. ಇಲ್ಲ ಅಕ್ಕ, ಇನ್ನು ಮುಂದೆ ಆ ರುದ್ರನಿಂದ ನನಗೇನೂ ತೊಂದರೆ ಆಗಲ್ಲ. ಯಾಕಂದರೆ ಅಪ್ಪಾಜಿ ನನ್ನ ಓದೋಕ್ಕೆ ಅಂತ ಫಾರಿನಿಗೆ ಕಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ರುದ್ರನಿಂದ ನನಗೆ ಕಂಪ್ಲೀಟಾಗಿ ಮುಕ್ತಿ ಸಿಗುತ್ತೆ. ನಾನು ಆರಾಮಾಗಿ ಓದ್ಕೋಬೋದು. ಸಂದಾಗ ಓದ್ಕೋ, ಯಾವುದು ಬೇ ತಲೆಗೆ ಹಾಕಬೇಡ. ಗ್ರೀಷ್ಮಾ, ಓಹ್ ಗೌವಕ್ಕ ಕರೀತಿದ್ದಾಳೆ, ಹೋಗಿ ಬರ್ತೀನಕ್ಕ. ಪಾರಿನ್ ಗೋದಯ, ಪಾರಿನ್ಗೆ ನಿನ್ನ ಗಂಡ ನಾನು ಬದುಕಿವ್ನಿ. ನಾನು ಬದುಕಿದ್ದಾಗ್ಲೇನೆ ಪಾರಿನ್ ಗೋದಯ ನೀನು. ನಾನು ನೋಡೇನು ನೀನು ಅದೆಂಗ್ ಪಾರಿನ್ಗೆ ಹೋಯ್ತೀಯ ಅಂತ. ಹಂಗೇನಾರ ನೀನ್ ಪಾರಿನ್ಗೆ ಹೋಗ್ಬೇಕು, ಈ ಮನೇಲಿರೋರ್ಗೆಲ್ಲ ಹೆಂಗೆಲ್ಲ ಕಾಟ ಕೊಡ್ತೀನಿ ಅಂತ ನೋಡ್ತಾ ಇರೋ. ಪಾರಿನ್ಗೆ ಹೋಯ್ತಾಳಂತೆ, ಪಾರಿನ್ಗೆ. ಗೌಡ್ರೆ, ಪ್ರತಿ ವರ್ಷ ನಮ್ಮೂರಿನ ದೇವ್ರ ಉತ್ಸವಕ್ಕೆ ಕಳಸ ತರ್ತಾ ಇದ್ದಿದ್ದು ನೀವೇ. ಈ ಸಲನೂ ನೀವೇ ನಿಂತು ನಡೆಸ್ಕೊಡ್ಬೇಕು. ಆಯ್ತು, ನಡೆಸ್ಕೊಡವ. ನಾನಿರುವಾಗ ನಿಮ್ಗೆ ಯಾಕೆ ಚಿಂತೆ? ನೋಡ್ರೆ, ಮನೆಗೆ 500 ರೂಪಾಯಿ ಚಂದ ಇರ್ತದ್ರೆ ಉತ್ಸವ ಅದ್ದೂರಿಯಾಗಿ ನಡೆಸ್ಬೋದು. ಸುತ್ತ ಊರಿಂದ ಜನ ಉತ್ಸವಕ್ಕೆ ಬರ್ತಾರೆ. ಉತ್ಸವ ಹಿಂಗೂ ಮಾಡ್ಬೋದಾ ಅಂತ ಬಾಯಿ ಮ್ಯಾಕೆ ಬೆರಳಿಟ್ಕೋಬೇಕು. ಹಂಗ ಮಾಡವ. ಮೇಡಮ್, ಯಾರಿದ್ದೀರಾ ಮನೆಯಲ್ಲಿ? ಗೌರವ, ಯಾರೋ ಬಂದಾರ ನೋಡವ. ಮೇಡಮ್, ಗೌಡ್ರು ಬ್ಲಡ್ ರಿಪೋರ್ಟ್ ಬಂದಿದೆ, ಕೊಟ್ಟು ಬಾ ಅಂತ ಕಳಿಸಿದ್ರು. ಥ್ಯಾಂಕ್ ಯು. ಸರಿ ಮೇಡಮ್, ನಾನು ಬರ್ತೀನಿ. ಹಾಗಾದ್ರೆ ಇವ್ರ ಬ್ಲಡ್ ಗ್ರೂಪು ಜೋಗಿ ಬ್ಲಡ್ ಗ್ರೂಪು ಒಂದೇ ಇದೆ. ನನ್ನ ಸಂಕಲನ ರಕ್ತಾನು ನನ್ನ ರಕ್ತಾನು ಒಂದೇ ಆಗಿದ್ರೆ ನನ್ನ ಇಡೀ ದೇಹದಲ್ಲಿರೋ ರಕ್ತ ಎಲ್ಲ ಕೊಟ್ಬಿಟ್ಟಿದ್ದೆ. ಹಾಗಾದ್ರೆ ಇವ್ರು ಬೇಕು ಅಂತಾನೆ ಬ್ಲಡ್ ಕೊಟ್ಟಿಲ್ಲ. ಇವ್ರ ಉದ್ದೇಶ ಏನು? ಮತ್ತೆ ಜೋಗಿ ಅವ್ರ ಮೇಲೆ ತುಂಬಾ ಪ್ರೀತಿ ಇರೋ ಥರ ಯಾಕೆ ನಡ್ಕೋತಿದ್ದಾರೆ? ಇಲ್ಲಿ ಏನೂ ಇದೆ, ಅದೇನು ಅಂತ ನಾನು ಕಂಡು ಹಿಡಿಬೇಕು.